ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ಕೊಟ್ಟಿರೋದು ಶಿವರಾತ್ರಿ ಹಾಲಿಡೇ. ಶಿವರಾತ್ರಿ ಇರೋದು ಮತ್ತು ನಮ್ಮದಂಥ ಪ್ಲ್ಯಾನ್ಸ್ ಇಲ್ಲದೆ ಇರೋದು ಅದು ನಡೆಯುತ್ತಾ? ಸೊ ನಾವು ಹೋಗ್ತಾ ಇದ್ವಿ ಶಿವನ ಹತ್ರ ಅಂದರೆ ಮೇಲ್ಗಡೆ ಅಲ್ಲ, ಮತ್ತು ಇವಾಗ ಶಿವರಾತ್ರಿ ಅಲ್ವಾ, ಸೊ ಶಿವನೇ ಕೆಳಗಡೆ ಬರ್ತಾನೆ ನಮಗೆ ಆಶೀರ್ವಾದ ಕೊಡಲಿಕ್ಕೆ. ಸೊ ಅದಕ್ಕೆ ಶಿವನ ಹತ್ರ ಹೋಗ್ತಾ ಇದ್ವಿ. ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಶಿವಗಿರಿ ಬಸ್ಗೆ ವೇಟ್ ಮಾಡ್ತಾ ಇದ್ವಿ. ಶಿವಗಿರಿ ಬಸ್ ಬಂದಿದ್ದೆ, ನಾವು ಹತ್ತಿ ಟಿಕೆಟ್ ತೆಗೆಸ್ಕೊಂಡು ಶಿವಗಿರಿಗೆ ಹೋಗಿ ಮುಟ್ಟಿದ್ವಿ. ಈ ಬಸ್ಸು ಯೂನಿವರ್ಸಿಟಿ ಹಾಸ್ಟೆಲ್ ಹುಡುಗಿಯರಿಂದನೇ ತುಂಬೋಗಿತ್ತು. ಅವರೆಲ್ಲ ಬಸ್ಸಿಂದ ಇಳ್ಕೊಂಡಾದ್ಮೇಲೆ ನಾನು ಮತ್ತು ನನ್ನ ಫ್ರೆಂಡ್ಸು ಕೂಡ ಇಳ್ಕೊಂಡ್ವಿ. ನಾನು ಶಿವಗಿರಿಗೆ ಫಸ್ಟ್ ಟೈಮ್ ಬಂದಿದ್ದೆ. ಆ ಕಡೆ ಈ ಕಡೆ ನೋಡಿದ್ರೆ ಯಾವ ಥರನೂ ದೇವಸ್ಥಾನ ಕಾಣಿಸ್ತಾ ಇಲ್ಲಾಗಿತ್ತು. ಸೊ ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ ಹೇಳಿದ್ಲು ಹೋಗುವ ಅಂತ. ಅವಳಿಗೂ ಗೊತ್ತಿಲ್ಲ, ಬಟ್ ನಾವೆಲ್ಲ ಸೇರಿ ಬಂದಿರೋದೇ ಫಸ್ಟ್ ಟೈಮು. ಹಾಸ್ಟೆಲರ್ಸ್ ಮಾತು ಕೇಳಿ ನಾವು ಬಂದಿದ್ವಿ. ನೋಡಿದ್ರೆ ಇಲ್ಲಿ ಹಣ್ಣಿಕಾಯಿ ಅಷ್ಟೇ ಮಾಡ್ತಾ ಇದ್ವಿ. ಬಿಜಾಪುರ ಮಿಡ್ಲು ನಿಂತ್ಕೊಂಡು ನೋಡಿದ್ರೆ ಶಿವಗಿರಿ ಕಾಣಿಸ್ತದೆ, ಬಟ್ ಇಲ್ಲಿ ಬಂದು ನೋಡಿದ್ವಿ ನಾವು ಶಿವಗಿರಿ ಅಂತ ಕಾಣಿಸ್ತಾನೆ ಇಲ್ಲಾಗಿತ್ತು. ಎಲ್ಲಿ ಟೆಂಪಲ್ ಎಲ್ಲುಂಟಂತ ನಾವು ಹುಡುಕ್ತಾ ಬಿದ್ದಿದ್ವಿ. ಸೊ ಹಣ್ಣಿಕಾಯಿ ಎಲ್ಲ ತಗೊಂಡು ನಡೀತಾ ಇದ್ವಿ. ಹಾಸ್ಟೆಲ್ ಗರ್ಲ್ಸ್ ಕೂಡ ಬಂದಿದ್ರು. ಸೊ ಅವ್ರ ಹಿಂದಿನಗಡೆ ನಾವು ಹೋಗ್ತಾ ಇದ್ವಿ. ನಾನು ಏನು ಅನ್ಕೊಂಡಿದ್ದೆ ಅಂದರೆ ಶಿವರಾತ್ರಿ ಅಂದರೆ ಪೂಜೆ ಅಷ್ಟೇ ಇರ್ತದೆ ಅಲ್ಲ, ಸೊ ಪೂಜೆ ಅಷ್ಟೇ ಇರ್ಬೋದಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದು ನೋಡಿದ್ರೆ ಅದು ಜಾತ್ರೆ ಥರನೇ ನಡೆಸ್ತಾ ಇದ್ದಾರೆ. ಜಾತ್ರೆ ಅಂದ್ರೇನೆ ನಮ್ಮ ಜೀವ. ಅಕ್ಕಪಕ್ಕ ಪೆಂಡ್ವಾಲೆಲ್ಲ ಹಚ್ಚಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೇಫ್ಟಿ ಫಸ್ಟ್ ಅಲ್ವಾ, ಸೊ ಅದಕ್ಕೆ ನಾವು ಸೇಫ್ ಮಾಡ್ತಾ ಇದ್ವಿ. ಅರೆ ನಮ್ಗಲ್ಲ, ನಮ್ಮ ಸ್ಲಿಪ್ಪರ್ಸ್ ಯಾರಾದರೂ ಕತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಲ್ವಾ, ಸೊ ಅದಕ್ಕೆ ಅದನ್ನು ಸೈಡಿಗೆ ಇಡ್ತಾ ಇದ್ವಿ. ಒಳಗಡೆ ಎಂಟ್ರಿ ಆಗೋಕ್ಕೆ ತುಂಬ ಸಿಸ್ಟಮೆಟಿಕ್ ಆಗಿ ವೇ ಮಾಡಿದ್ರು. ಇನ್ಸ್ಟ್ರಕ್ಷನ್ಸ್ ಹೇಗೆ ಇತ್ತಲ್ಲ, ಸೊ ನಾವು ಹಾಗೆ ಹೋಗ್ತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆಯಲ್ಲಿದ್ದರು. ಫಸ್ಟಿಗೆ ಗಣೇಶನ ಟೆಂಪಲಿಗೆ ಹೋಗಬೇಕಾಗಿತ್ತು. ಹೋಗೋದಂದರೆ ಫಸ್ಟಿಗೆ ಅಲ್ಲಿ ಗಣೇಶನ ಟೆಂಪಲಿಗೆ ದೇವ ದರ್ಶನ ಮುಗಿಸ್ಕೊಂಡೆ ಆಮೇಲೆ ಆ ಕಡೆ ಹೋಗ್ಲಿಕ್ಕಂತ ಹೇಳಿ ಅವ್ರು ದಾರಿ ಮಾಡಿದರು. ಸೊ ನಾವು ಕ್ಯೂವಲ್ಲಿ ಅಲ್ಲಿ ತುಂಬ ದೊಡ್ಡದು ಕ್ಯೂ ಇತ್ತು. ಕ್ಯೂವಲ್ಲಿ ನಿಂತ್ಕೊಂಡು ನಾವು ನಮ್ಮ ಟೈಮ್ ಬಂತು. ನಮ್ಮ ಟೈಮಲ್ಲಿ ಬಂದ ತಕ್ಷಣ ನಾವು ದೇವ್ರ ದರ್ಶನ ಪಡ್ಕೊಂಡು ಆಮೇಲೆ ಆ ಕಡೆ ಹೋದ್ವಿ. ಅಲ್ಲಿ ವಿಡಿಯೋ ಮಾಡಲಿಕ್ಕಂತ ಅಲೋವ್ ಇರಲಿಲ್ಲ. ಅಂದರೆ ಅವ್ರು ಹೇಳ್ತಾಯಿದ್ರು ವಿಡಿಯೋ ಮಾಡಬೇಡಿ, ಇಲ್ಲಿ ನಿಂತ್ಕೋಬೇಡಿ, ರಶ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಆದ್ರೂ ನಾವು ಅಲ್ಲಿಂದ ವಿಡಿಯೋ ಮಾಡಿಕೊಂಡು ಒಳಗಡೆ ಬಂದ್ವಿ. ಇಲ್ಲೂ ಸಿಕ್ಕಾಪಟ್ಟೆ ದೊಡ್ಡದು ಕ್ಯೂ ಇತ್ತು. ಹಾಗೆ ನಿಂತ್ಕೊಂಡು ಕಾಯೆಲ್ಲ ಹೊಡ್ಸ್ಕೊಂಡು, ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಬೇಗ ಬಂದಿದ್ದಕ್ಕೆ ನಮಗೆ ದರ್ಶನ ಸ್ವಲ್ಪ ಬೇಗ ಸಿಕ್ತು. ನಾವು ಹೋಗ್ತಾ ಇರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು ಗೊತ್ತಾ. ಈ ವಿಡಿಯೋ ಸ್ಪೆಷಲಿ ನಮ್ಮ ಉತ್ತರ ಕನ್ನಡ ಜನರಿಗೆ. ಯಾರ್ಯಾರು ಬಿಜಾಪುರ ಶಿವಗಿರಿ ನೋಡಲಿಲ್ಲಲ್ಲ, ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಆಯಿತಾ. ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಪ್ರಸಾದದ ಮೂಲಕ ಬಾಳೆಹಣ್ಣು ಮತ್ತು ನೀರು ಮತ್ತು ಉತ್ತತ್ತಿ ಏನೇನೋ ಕೊಡ್ತಾಯಿದ್ರು. ಅಂದರೆ ಯಾರು ಉಪವಾಸ ಇದ್ದಾರಲ್ಲ, ಸೊ ಅವರಿಗೆ ಇದೆಲ್ಲ ಪ್ರಸಾದ ಕೊಡ್ತಾಯಿದ್ರು. ಸೊ ನಾವು ಹೋಗ್ತಾ ಇರೋ ಟೈಮಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದೆ ವಿಡಿಯೋಸು. ಮತ್ತು ಒಳಗಡೆ ದೇವರ ದರ್ಶನ ಪಡ್ಕೊಂಡು ಆಮೇಲೆ ನಾವು ಕೂಡ ಪ್ರಸಾದನ ತಗೊಂಡು ಹೋಗಿ ಕೊಟ್ಟಿದ್ದ ಪ್ರಸಾದವನ್ನು ಒಂದು ಕಡೆ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ತಿಂದು ಆಮೇಲೆ ಆ ಕಡೆ ಸುತ್ತಾಡ್ಲಿಕ್ಕಂತ ಹೋಗ್ತಾ ಇದ್ವಿ. ಸುತ್ತಾಡ್ಲಿಕ್ಕೆ ಫೋಟೋಸ್ ತೆಗಿಲಿಕ್ಕಂತ ಹೋಗ್ತಾ ಇದ್ವಿ. ಯಾಕಂದರೆ ನಾವು ಶಿವಗಿರಿಗೆ ಫಸ್ಟ್ ಟೈಮ್ ಬಂದಿದ್ವಿ ಅಲ್ಲ, ಸೊ ಏನೂ ನೋಡಿಲಾಗಿದ್ವಿ. ಸೊ ಅದಕ್ಕೆ ಆ ಕಡೆ ಎಲ್ಲ ಹೋಗ್ತಾ ಇದ್ವಿ ನಾವು. ಇಲ್ಲಿ ವೆರೈಟಿ ಆಫ್ ಲಿಂಗವನ್ನು ಕ್ರಿಯೇಟ್ ಮಾಡಿ ಇಟ್ಟಿದ್ರು. ಸೊ ತುಂಬ ಚೆನ್ನಾಗಿ ಇಲ್ಲಿ ರೆಡಿ ಮಾಡಿದ್ರು ಇಲ್ಲಿ.
ರೋಲ್ ಕ್ಯಾಮ್ರಾ ಆ್ಯಕ್ಷನ್ ಹಾರ್ ಬರ ನನ್ನ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಬಾಯ್ ಬಾಯ್ ಸಿಗೋ ನೆಕ್ಸ್ಟ್ ಬ್ಲಾಗಲ್ಲಿ.